ಕೆಲವೊಂದು ಸಲ ಏನಾಗ್ತದೆ ಅಂತ ಹೇಳಿದರೆ ಬೆಳಗ್ಗೆ ಲೇಟಾಗಿ ಎದ್ದು ಬಿಡ್ತೇವೆ. ಆವಾಗ ಟೆನ್ಷನ್ ಸ್ಟಾರ್ಟ್ ಆಗ್ತದೆ, ಅಯ್ಯೋ ಲೇಟ್ ಆಯ್ತಲ್ಲ ತಿಂಡಿಗೆ ಏನು ಮಾಡೋದು ಅಂತ. ಅಂಥ ಟೈಮಲ್ಲಿ ಏನಾದರೂ ರಾತ್ರಿದು ಅನ್ನ ಮಿಕ್ಕಿದರೆ ಫಟಾಫಟ್ ಅಂತ ಈ ರೈಸ್ ಬಾತನ್ನು ಮಾಡ್ಕೊಳ್ಬೋದು. ಕಡಿಮೆ ಸಮಯದಲ್ಲಿ ರುಚಿಯಾದ ಬ್ರೇಕ್ಫಾಸ್ಟು ಇದಾಗಿರ್ತದೆ. ಹಾಗಿದ್ರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಹೊಸಬರಾಗಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ಗೀತಾ, ಮಂಗಳೂರು ಮಲ್ಲಿಗೆಗೆ ಸ್ವಾಗತ. ಮೊದಲಿಗೆ ನಾನಿಲ್ಲಿ ಬಾಣಲೆ ಇಟ್ಟಿದ್ದೇನೆ. ಈ ಬಾಣಲೆ ಬಿಸಿ ಆಗ್ತಿದ್ದಾಗೇ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದ ಕೂಡಲೇ 1 ಸ್ಪೂನಷ್ಟು ಜೀರಿಗೆ ಹಾಕಬೇಕು. ಅದು ಚಟ್ಪಟ್ ಅಂತ ಹೇಳ್ತಿದ್ದಾಗೇ ಚಿಕ್ಕದಾಗಿ ಕಟ್ ಮಾಡಿರುವಂತಹ ನೀರುಳ್ಳಿ ಹಾಕಬೇಕು. ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆದರೆ ಇದಕ್ಕೇನು ಗೋಲ್ಡನ್ ಬ್ರೌನ್ ಬರಬೇಕು ಅಂತಲ್ಲ, ಏನೂ ಇಲ್ಲ. ಸ್ವಲ್ಪ ನೀರುಳ್ಳಿದು ಹಸಿ ವಾಸನೆ ಹೋದರೆ ಸಾಕು. ಈಗ ಇದು ಇಷ್ಟು ಸಾಕು ಫ್ರೈ ಆದದ್ದು. ನಂತರ ಇದಕ್ಕೆ ಚಿಕ್ಕದಾಗಿ ಟೊಮೆಟೊವನ್ನು ಕಟ್ ಮಾಡಿ ಹಾಕಬೇಕು. ಇಲ್ಲಿ ಟೊಮೆಟೊ ಕೂಡ ಜಾಸ್ತಿ ಬೇಕು ಅಂತಿಲ್ಲ, 1 ಅಥವಾ 2 ಟೊಮೆಟೊ ಮೀಡಿಯಮ್ ಸೈಜಿದ್ದು ಹಾಕಿದರೆ ಸಾಕು. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಬೇಕಾದ ಮಸಾಲ ಪದಾರ್ಥಗಳನ್ನು ಸೇರಿಸಬೇಕು. ಮೊದಲಿಗೆ ಇಲ್ಲಿ ಒಂದು ಸಣ್ಣ ಸ್ಪೂನಲ್ಲಿ ಅರಿಶಿನ ಪೌಡ್ರ್ ಹಾಕಿದ್ದೇನೆ. ಹಾಗೆಯೇ ಖಾರಕ್ಕೆ ತಕ್ಕಷ್ಟು ಮೆಣಸಿನ ಹುಡಿ ಹಾಕಬೇಕು. ಜೊತೆಗೆ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನು ಕೂಡ ಹಾಕಬೇಕು. ಇವೆಲ್ಲವನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲ ಪದಾರ್ಥದ ಹಸಿ ವಾಸನೆ ಎಲ್ಲ ಹೋಗಬೇಕು. ನಂತರ ಇದಕ್ಕೆ ಅರ್ಧ ಗ್ಲಾಸು ಮೊಸರು ಹಾಕಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು. ಇದಾದ ನಂತರ ಇದನ್ನು ಒಮ್ಮೆ ಚೆನ್ನಾಗಿ ಕಲಿಸಬೇಕು. ಇಲ್ಲಿ ಮೊಸರು ಹಾಕೋದ್ರಿಂದ ಈ ರೈಸ್ ಬಾತಿಗೆ ಒಂದು ಒಳ್ಳೆ ಫ್ಲೇವರ್ ಕೊಡ್ತದೆ. ಇಷ್ಟು ಆದಮೇಲೆ ನಾವು ಅನ್ನ ಸೇರಿಸಬೇಕು. ಅನ್ನ ಸೇರಿಸಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಬೆಳಗ್ಗೆ ಅರ್ಜೆಂಟಿಗೆ ಮಾಡಿದರೂ ಕೂಡ ಇದರ ರುಚಿ ಅಂತೂ ತುಂಬ ಚೆನ್ನಾಗಿರ್ತದೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಕೊನೆಯದಾಗಿ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು. ಈಗ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದರೆ ಒಳ್ಳೆಯದು, ತುಂಬ ಚೆನ್ನಾಗಿ ಘಮ ಬರ್ತದೆ. ನನ್ನಲ್ಲಿ ಎಷ್ಟಿತ್ತೋ ಅದನ್ನು ನಾನು ಹಾಕಿದ್ದೇನೆ. ಈಗ ನೋಡಿ, ಫಟಾಫಟ್ ಅಂತ ನಮ್ಮ ರೈಸ್ ಬಾತ್ ರೆಡಿಯಾಗೇ ಬಿಟ್ಟಿತ್ತು. ಇದನ್ನು ರೈಸ್ ಬಾತ್ ಅಂತನಾದರೂ ಹೇಳ್ಬೋದು, ಟೊಮೆಟೊ ಬಾತ್ ಅಂತನಾದರೂ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಳಗ್ಗೆ ಲೇಟಾಗಿ ಎದ್ದಾಗ ಟೆನ್ಷನ್ ಆಗದೆ ದಿಢೀರಾಗಿ ಸಿಂಪಲಾಗಿ ರುಚಿಯಾಗಿ ಒಂದು ರೈಸ್ ಬಾತನ್ನು ಹೇಗೆ ಮಾಡೋದು ಅಂತ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಶೇರ್ ಕೂಡ ಮಾಡಿ. ಹಾಗೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ರೈಟ್ ಸೈಡಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.